ದೇವರ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಪರಿಶುದ್ಧ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಮೌನವಾಗಿದ್ದು ಭಕ್ತಿ ಪೂರ್ವಕವಾಗಿಯೂ ಪ್ರಾರ್ಥನೆ ಪೂರ್ವಕವಾಗಿಯೂ ಪ್ರಾರಂಭ ಮಾಡಿಕೊಳ್ಳೋಣ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಪರಿಶುದ್ಧ ಆರಾಧನೆಯ ಎಲ್ಲ ಅಂಶಗಳನ್ನ ನೀನು ಪ್ರತಿಷ್ಠೆ ಮಾಡು. ಈ ಆರಾಧನೆಯನ್ನು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆರಂಭವಾಗಲಿ. ಆಮೆನ್. ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 51ನೆಯ ಸಂಗೀತ, ಅದರ ಮೊದಲನೆಯ ಮತ್ತು ಕೊನೆಯ ಚರಣವನ್ನು ನಾವು ಒಟ್ಟಾಗಿ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 51ನೆಯ ಸಂಗೀತ. ಯೇಸು ಸ್ವಾಮಿ ಸಮರ್ಪಣೆ ಮಾಡಿ ನಮ್ಮ ಜೀವನಗಳನ್ನು ಆತನ ಹಸ್ತಗೊಳಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ದೂತಗಣಗಳ ಸ್ತುತಿಗೆ ಪಾತ್ರನೂ ಆಗಿರುವಂತಹ ನಮ್ಮ ನಜರೇತಿನ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಾದಿ ದೇವನೇ, ಕರ್ತರ ಕರ್ತನೆ, ಒಡೆಯರ ಒಡೆಯನೇ, ರಾಜಾದಿ ರಾಜನೇ, ನಿನಗೆ ಸ್ತೋತ್ರ. ಪರಮೋನ್ನತ ಸ್ಥಾನದಲ್ಲಿ ವಾಸವಾಗಿರುವ ಆತನೇ, ನಿನಗೆ ಅಡ್ಡ ಬೀಳುತ್ತೇವೆ. ಆಕಾಶವನ್ನ ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಮಾಡಿಕೊಂಡಾತನೇ, ನಿನಗೆ ಕೋಟಿ ಕೋಟಿ ವಂದನೆಗಳು. ಪರಲೋಕ ಭೂಲೋಕ ಪಾತಾಳ ಲೋಕಗಳನ್ನು
ನಿನಗೆ ಸಾಷ್ಟಾಂಗದಲ್ಲಿ ಆರಾಧನೆ ಮಾಡುತ್ತೇವೆ. ನಮ್ಮ ಪಿತೃಗಳನ್ನು ಹಿಂಬಾಲಿಸಿ ನಿನ್ನ ಆರಾಧನೆ ಮಾಡಿದ್ದಾರೆ. ನಿನ್ನ ಮಕ್ಕಳಾಗಿರುವಂತ ನಾವು ಕೂಡ ನಿನ್ನ ಮನೆಯಾಗಿರುವ ಯೇಸು ಕ್ರಿಸ್ತನ ರಕ್ತದಿಂದ, ಆ ಪರಿಶುದ್ಧವಾದಂಥ ರಕ್ತದಿಂದ ನಮ್ಮನ್ನು ಕೂಡ ಶುದ್ಧರನ್ನಾಗಿ ಮಾಡಿ ನಮ್ಮನ್ನು ಕೂಡ ಕೊಂಡುಕೊಂಡು ನಿನ್ನ ಮಕ್ಕಳಾಗುವಂತ ಅಧಿಕಾರವನ್ನು ನೀಡಿ ಈ 75ನೇ ಸ್ವತಂತ್ರ ಭಾರತ ದೇಶದಲ್ಲಿ ಬದುಕುವ, ಜೀವಿಸುವ ಆಶೀರ್ವಾದ ನಿನ್ನ ಮಕ್ಕಳಾಗಿರುವಂತ ನಮ್ಮೆಲ್ಲರಿಗೆ, ಭಾರತದ ಪ್ರಜೆಗಳಾಗಿರುವಂತ ನಮ್ಮೆಲ್ಲರಿಗೆ ನೀಡಿದಕ್ಕಾಗಿ ಇಷ್ಟ. ನಾವೆಲ್ಲರೂ ಬದುಕುತ್ತಿರುವುದು ನಮ್ಮ ಒಳ್ಳೆಯತನದಿಂದಲ್ಲ, ನಿನ್ನ ಕೃಪೆಯಿಂದಲೇ. ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಎಷ್ಟು ಉಪಕಾರ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಿದ್ರು ಕೂಡ ಕಡಿಮೆ. ಎಣಿಸಲಾರದಷ್ಟು ಅದ್ಭುತ ಕಾರ್ಯಗಳನ್ನ, ಎಣಿಸಲಾರದಷ್ಟು ಮಹತ್ ಕಾರ್ಯಗಳನ್ನ, ಎಣಿಸಲಾರದಷ್ಟು ಸೂಚಕ ಕಾರ್ಯಗಳನ್ನ ಕೂಡಿ ಬಂದಿರುವಂತ ಭಕ್ತ ಮಂಡಳಿಯಲ್ಲಿ, ವಿಶ್ವಾಸಿಗಳಲ್ಲಿ, ನಮ್ಮ ಸಭೆಯಲ್ಲಿ ನೀನು ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಇಡೀ ನಮ್ಮ ಭಾರತ ದೇಶದಲ್ಲಿ ಕೂಡ ನಿನ್ನ ಕಾರ್ಯಗಳನ್ನ ಕೈಗೆತ್ತಿಕೊಂಡು ಶಿಷ್ಯರ ಮೂಲಕವಾಗಿ ನಿನ್ನ ವಾಕ್ಯ ಪ್ರಸಾರಣೆಯನ್ನ ಈ ಭಾರತ ದೇಶದಲ್ಲಿ ಪ್ರಾರಂಭಿಸಬೇಕಾಗಿ ಸ್ತೋತ್ರ. ಆ ಮೂಲಕವಾಗಿ ಭಾರತ ದೇಶವನ್ನೇ ಆಡಳಿತ ಮಂಡಳಿಯನ್ನ ಸ್ವಾಮಿ ಲೋಪ ದೋಷಗಳುಳ್ಳ ಈ ನಮ್ಮ ಆಡಳಿತ ಮಂಡಳಿಯನ್ನ ಶುದ್ಧೀಕರಿಸುತ್ತಾ, ನವೀಕರಿಸುತ್ತಾ, ನಮ್ಮನ್ನು ಕ್ಷಮಿಸುತ್ತಾ, ಕರುಣಿಸಿ ಕಾಪಾಡುತ್ತಾ ಬಂದದಕ್ಕಾಗಿ ಇಷ್ಟ. ದೇವ, ಈ ದಿನ ನಾವೆಲ್ಲರೂ ನಿನ್ನ ಅಂಗಳದಲ್ಲಿ ನಿನ್ನ ಪರಿಶುದ್ಧವಾದಂಥ ಸನ್ನಿಧಿಯಲ್ಲಿ ಕೂಡಿ ಬಂದಿದ್ದಾರೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಪ್ರಾರ್ಥಿಸ್ತಾರೆ. ನಾವು ಪಾಪಿಗಳು, ಅಯೋಗ್ಯರು, ಅಕ್ರಮಗಾರರು, ಸದಾಕಾಲ ಸೈತಾನನ ಬಂಧನದಲ್ಲಿ ಬಿದ್ದಂಥವರು, ಅಂಥವರಿಗೆ ನಿನ್ನ ಮಗನ ರಕ್ತದ ಮೂಲಕವಾಗಿ ಸ್ವತಂತ್ರ ವಿಶ್ವಾಸಿಗಳನ್ನಾಗಿ ನಿನ್ನ ಪ್ರೀತಿಯಲ್ಲಿ, ನಿನ್ನ ವಿಶ್ವಾಸದಲ್ಲಿ ಜೀವಿಸುವುದಕ್ಕೋಸ್ಕರವಾಗಿ ಕ್ರಯ ಕೊಟ್ಟು, ಆ ರಕ್ತದ ಮೂಲಕವಾಗಿ ಕ್ರಯ ನೀಡಿ ನಮ್ಮನ್ನು ಕೊಂಡುಕೊಂಡಾತನೇ ನಿನಗೆ ಸ್ತೋತ್ರ. ಸ್ವತಂತ್ರ ವಿಶ್ವಾಸಿಗಳನ್ನಾಗಿ ಮಾಡಿದಾತನೇ ನಿನಗೆ ಸ್ತೋತ್ರ. ನಿನ್ನ ಅಧಿಕಾರಕ್ಕೆ ಒಳಪಡುವಂತೆ, ನಿನ್ನ ಬಂಧನಕ್ಕೆ ಒಳಪಡುವಂತೆ ನಮ್ಮನ್ನು ಸೈತಾನನಿಂದ ಬಿಡುಗಡೆ ಮಾಡಿ ಆತ್ಮೀಯ ಬಂಧನದಲ್ಲಿ ಜೀವಿಸಲು ನಮಗೆ ಸ್ವತಂತ್ರವನ್ನು ನೀಡಿದಕ್ಕಾಗಿ ಸ್ತೋತ್ರ. ಆರಾಧನೆಯಲ್ಲಿ ಕೂಡಿ ಬಂದಿರುವ ಪ್ರತಿಯೊಬ್ಬರನ್ನ, ಇಡೀ ಸಭೆಯನ್ನ ನಿನ್ನ ಮುಂದೆ ತರುತ್ತೇವೆ. ಆಶೀರ್ವಾದ ಮಾಡಿದ್ದೀನಿ. ಕರೋನಾ ಸಮಸ್ಯೆಗಳ ಮಧ್ಯದಲ್ಲಿಯೂ, ಈ ಲಾಕ್ಡೌನ್ಗಳ ಮಧ್ಯದಲ್ಲಿಯೂ ನಿನ್ನನ್ನು ಆರಾಧಿಸುವ, ನಿನ್ನ ಸನ್ನಿಧಿಯನ್ನು ಸೇರುವ ಅವಕಾಶ ಕೂಡಿ ಬಂದಿರುವ ಕುಟುಂಬ ಮಕ್ಕಳಿಗೆ ನೀಡಿದಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತ ಸುವಕಾಶ ಈ 75ನೇ ಸ್ವತಂತ್ರದ ದಿನದಲ್ಲಿ ಈ ಭಾನುವಾರವನ್ನು ಅನುಗ್ರಹಿಸಿ ನಮ್ಮನ್ನು ಸೇವೆ ಮಾಡಿದಕ್ಕಾಗಿ ಸ್ತೋತ್ರ. ನನ್ನ 2 ಜಿಲ್ಲೆಗಳನ್ನು, ಬೆಳಗಾವಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನು ನಿನ್ನ ಸ್ಥಳದಲ್ಲಿರುತ್ತಾರೆ. ಸೇವಾ ಕ್ಷೇತ್ರಗಳನ್ನು, ದೇವಾಲಯಗಳನ್ನು ಮತ್ತು ಸಭೆಯ ಎಲ್ಲ ಹಳ್ಳಿ ಪಳ್ಳಿಗಳಲ್ಲಿರುವಂಥ ಪ್ರಾಪರ್ಟಿ ಮತ್ತು ಸಭೆಯ ಕುಟುಂಬ ಮಕ್ಕಳನ್ನ, ಸೇವಕರನ್ನ, ಅವರ ಕುಟುಂಬಗಳನ್ನ ಮತ್ತು ಇನ್ಸ್ಟಿಟ್ಯೂಷನ್ಗಳನ್ನ ನಿನ್ನ ಸ್ಥಳದಲ್ಲಿರುತ್ತಾರೆ. ಸ್ವಾಮಿ, ನಮ್ಮಿಂದ ಕಾಯಲು ಅಸಾಧ್ಯ. ನೀನು ಕಾಯಲು ನಿಂತರೆ, ಕಾಪಾಡಲು ನಿಂತರೆ ಯಾರು ನಿನ್ನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಇಲ್ಲಿವರೆಗೆ ನೀನು ಕಾಪಾಡಿದ್ದಿ, ಕಾಯ್ದಿದ್ದಿ. ನಮ್ಮ ಜೊತೆಗಾರನಾಗಿದ್ದು, ಮುಂದೂತನಾಗಿದ್ದು, ಪ್ರಾಪರ್ಟಿಗಳನ್ನು ಕಾಪಾಡಿದಕ್ಕಾಗಿ ನೀವು ಸ್ತೋತ್ರ. ಎಲ್ಲ ಸುತ್ತಮುತ್ತಲ ಜನರಲ್ಲಿ ಅಥವಾ ಎಲ್ಲಿಯಾಗಲಿ ಪ್ರಾಪರ್ಟಿಯ ಕುರಿತಾಗಿ ಕುತಂತ್ರಗಳಿರುವಾಗಲೂ ಆ ಕುತಂತ್ರವು ನೆರವೇರಂತೆ ಸ್ವಾಮಿ, ಈ ಪ್ರಾಪರ್ಟಿಗೆ ನೀನೇ ಅರಸನಾಗಿರುವುದಕ್ಕಾಗಿ ಸ್ತೋತ್ರ.
ಈ ಭಾರತ ದೇಶದಲ್ಲಿರುವಂತಹ ಕ್ರೈಸ್ತ ಸಭೆಗಳನ್ನ, ಮಂಡಳಿಗಳನ್ನ ಮತ್ತು ದೇವಾಲಯಗಳನ್ನ, ಪ್ರಾಪರ್ಟಿಯನ್ನ, ಮಿಷನರಿ ಸೇವೆಗಳನ್ನು ಕೂಡ ಎಲ್ಲ ಡಿನಾಮಿನೇಷನ್ಗಳನ್ನ ನೀನು ಆಶೀರ್ವದಿಸಿ ಸ್ವತಂತ್ರ ದೇಶದಲ್ಲಿ ಸ್ವತಂತ್ರವಾಗಿ ನೀನು ಶುಭವಾರ್ತೆಯನ್ನ ವಿವರಿಸಲು, ವಿಸ್ತರಿಸಲು ಸೇವೆಗಳನ್ನು ಉಪಯೋಗಿಸ್ಕೋ. ಸಭೆಯ ಕುಟುಂಬಗಳನ್ನು ಕೂಡ ಉಪಯೋಗಿಸ್ಕೋ. ನಿನ್ನ ರಾಜ್ಯವು ಸ್ಥಾಪಕವಾಗಲಿ. ನಮ್ಮ ಸಭೆಯಲ್ಲಿ ಎಲ್ಲೆಲ್ಲಿ ಯಾವ ಕುಟುಂಬದಲ್ಲಿ ಕಷ್ಟಗಳಿವೆಯೋ, ಚಿಂತೆಗಳಿವೆಯೋ, ನೋವುಗಳಿವೆಯೋ, ಬಾಧೆಗಳಿವೆಯೋ, ಕಾಯಿಲೆಗಳಿವೆಯೋ, ನೀನು ಒಟ್ಟು ರಾಜ್ಯಗಳನ್ನು ಬಿಡುಗಡೆ ಮಾಡು. ಈ ಕೂಡಿ ಬಂದಿರುವಂತಹ ನಿನ್ನ ಮಕ್ಕಳ ಜೀವಿತದಲ್ಲಿ ಸ್ವಾಮಿ, ಈ ಮಕ್ಕಳು ನಿನ್ನಲ್ಲಿ ಪ್ರಾರ್ಥಿಸುವಂತ ಪ್ರತಿ ಬೇಡಿಕೆಗಳಿಗೆ ಯೇಸುವಿನ ಪರಿಶುದ್ಧವುಳ್ಳ ನಾಮದಲ್ಲಿ, ಬಿಡುಗಡೆಯನ್ನು ನೀಡಿದಂತ ನಾಮದಲ್ಲಿ ಎಲ್ಲರ ಪ್ರಾರ್ಥನೆಗಳನ್ನು ಕೇಳಿ ಅವರವರ ಕಷ್ಟಗಳಿಂದ ಬಿಡುಗಡೆ ಮಾಡಿ ಅವರ ಕಣ್ಣೀರನ್ನು ಒರೆಸಿ ಧೈರ್ಯದಾಯಕರು ನೀನಾಗಿದ್ದುಕೊಂಡು ಎಲ್ಲರ ಸಂಗಡ ನಾನೇ ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ಪರಲೋಕದ ತಂದೆಯಾದ ದೇವರೇ, ಪ್ರತಿಯೊಂದೊಂದು ಮನೆಗಳಲ್ಲಿ ನೀನಿದ್ದು ಶಾಂತಿಗೊಳಿಸು, ಸಮಾಧಾನಗೊಳಿಸು, ಎಲ್ಲರಿಗೂ ಆರೋಗ್ಯದಾಯಕನಾಗಿರು, ಬಲಹೀನತೆಗಳನ್ನು ತೆಗೆದುಹಾಕು. ನಿನ್ನ ಕೃಪೆಯು, ಶಾಂತಿಯು, ಸಮಾಧಾನ ಪ್ರತಿಯೊಬ್ಬರ ಜೀವಿತದಲ್ಲಿ ನೆಲೆಗೊಳ್ಳಲಿ. ಈ 75ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ನಮ್ಮ ಇಡೀ ಭಾರತ ಖಂಡವನ್ನು ನೀನು ಆಶೀರ್ವದಿಸು. ಈ ಸ್ವಾತಂತ್ರ್ಯಕ್ಕಾಗಿ ದುಡಿದಿರುವ ಎಲ್ಲ ವೀರ ಮಹಾನ್ ವ್ಯಕ್ತಿಗಳನ್ನು ಕೂಡ ನೀನು ಆಶೀರ್ವದಿಸಿದ್ದಿ. ಆ ಬಿಡುಗಡೆಗಾಗಿ ಉಪಯೋಗಿಸಿಕೊಂಡಿದ್ದಿ ಸ್ವಾಮಿ. ನೀನು ಎಲ್ಲರ ಜೀವಿತದಲ್ಲಿ ನೀತಿಯನ್ನು ನೋಡುವಂತ ದೇವರು. ಆದ್ದರಿಂದ ಅವರೆಲ್ಲರೂ ಉಪಯೋಗಿಸಿಕೊಂಡಿದ್ದಿ. ಅವರ ಆತ್ಮಗಳಿಗೆ ಶಾಂತಿ ಕೊಡು, ಸಮಾಧಾನ ಕೊಡು, ಮತ್ತು ಈಗಿನ ಪ್ರಜೆಗಳಿಗೆ ನೀನು ಕೊಟ್ಟಂತ ಈ ದೇಶವನ್ನ ಪ್ರಗತಿಯ ಪಥದಲ್ಲಿ ನಡೆಸಿಕೊಂಡು ಹೋಗಲು ದೇಶಭಕ್ತಿಯನ್ನ, ದೈವ ಭಕ್ತಿಯನ್ನ, ನಿನ್ನಲ್ಲಿ ಭಕ್ತಿಯನ್ನ ವೃದ್ಧಿಗೊಳಿಸು. ಆ ಮೂಲಕವಾಗಿ ದೇಶವನ್ನು ಕಾಪಾಡಿಕೊಳ್ಳಲು ಅಧಿಕಾರ ಸ್ಥಾನದಲ್ಲಿರುವಂತ ಕೇಂದ್ರದ ಮತ್ತು ರಾಜ್ಯದ ಎಲ್ಲ ರಾಜ್ಯಗಳ ಮಂತ್ರಿ ಮಂಡಲಗಳನ್ನು ಕೂಡ ಮತ್ತು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅವರ ಸಭೆಗಳನ್ನು ಕೂಡ ನೀನು ಆಶೀರ್ವದಿಸು. ಜನರ ಹಿತಕ್ಕಾಗಿಯೇ ಆಡಳಿತ ಮಾಡುವಂತೆ ಮಾಡು. ನೀನು ಆರಿಸಿಕೊಳ್ಳದೆ ಹೋದರೆ, ಅಧಿಕಾರವನ್ನು ನೀನು ಕೊಡದೆ ಹೋದರೆ ಸ್ವಾಮಿ, ಹೊಂದುವವರು ವ್ಯರ್ಥ. ಈ ದಿನ ಅವರು ಯಾರೇ ಇದ್ದರೂ ಕೂಡ ಅವರ ಹಸ್ತದಲ್ಲಿ ಅಧಿಕಾರ ಇದೆ, ಅವರು ನೀನೇ ಕೊಟ್ಟಿದ್ದೆ. ನಾವು ಗೌರವಿಸ್ತಾರೆ ಸ್ವಾಮಿ. ದೇಶದ ಪ್ರಜೆಗಳಾಗಿ, ನಿನ್ನ ಪ್ರಜೆಗಳಾಗಿ ಬದುಕಿ ನೀನು ಕೊಟ್ಟಂತ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಳ್ಳದೆ ನಿನ್ನ ಅಧೀನದಲ್ಲಿಯೇ, ನಿನ್ನ ಬಂಧನದಲ್ಲಿಯೇ ಜೀವಿಸಿ ನಾವು, ನಮ್ಮ ಮಕ್ಕಳು, ನಮ್ಮ ಸಭೆ ಸ್ವಾಮಿ ದೇಶಕ್ಕಾಗಿ ಪ್ರಾರ್ಥಿಸುವಂತೆ ಮಾಡು. ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸು. ಸೈತಾನನು ದೇಶವನ್ನು ಹಾಳು ಮಾಡಲು, ಜನಾಂಗಗಳ ಶಾಂತಿ ಸಮಾಧಾನವನ್ನು ಕದಡುವ ಪ್ರಯತ್ನ ಮಾಡುವಂತ ಸೈತಾನನ ಕಾರ್ಯಗಳನ್ನ ಮತ್ತು ಅಂತ ಜನರನ್ನ ಸ್ವಾಮಿ ಬಂಧಿಸು. ನ್ಯಾಯ, ನೀತಿ, ಧರ್ಮ, ಸತ್ಯ, ನಿನ್ನ ಶುಭವಾರ್ತೆಯು ಈ ನಮ್ಮ ದೇಶಕ್ಕೆ ಮಾರ್ಗದರ್ಶಕವಾಗಿದೆ. ಆ ದಿನ ಗಾಂಧೀಜಿಯವರು ಕೂಡ ನಿನ್ನ ವಾಕ್ಯಗಳನ್ನು, ಮತ್ತಾಯದ ಸ್ವಾರ್ಥ 5ನೇ ಅಧ್ಯಾಯದ ಆ ಧನ್ಯತೆಯ ವಾಕ್ಯಗಳನ್ನು ಕೂಡ ಮಾರ್ಗದರ್ಶನವಾಗಿಟ್ಟುಕೊಂಡಂತೆ ಇಡೀ ನಮ್ಮ ಭಾರತ ದೇಶಕ್ಕೆ ನಿನ್ನ ವಾಕ್ಯವು ನಮ್ಮ ಕಾಲಿಗೆ, ನಮ್ಮ ದೇಶಕ್ಕೆ ಬೆಳಕಾಗಿರಲಿ, ದಾರಿದೀಪವಾಗಿರಲಿ. ಅಂತೆಯೇ ನೀನು ನಡೆಸು. ನಮ್ಮ ಸಭೆಯ ಕುಟುಂಬ ಮಕ್ಕಳಲ್ಲಿ ನಿನ್ನ ಕೃಪೆಯು, ಶಾಂತಿ, ಸಮಾಧಾನ ಈ ದಿನ ನಮ್ಮೆಲ್ಲರೊಂದಿಗೆ ಮಾತನಾಡು. ಆತ್ಮೀಯ ಮನ್ನವನ್ನು ಉಡಬಡಿಸು. ಯೇಸುವಿನ ನಿಮ್ಮಳ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನಿಂದ ಆನಂದ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಗಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಈ ಪರಿಶುದ್ಧ ಆರಾಧನೆಯ ದೇವರ ವಾಕ್ಯದ ಧ್ಯಾನಕ್ಕಾಗಿ ನೇಮಕವಾದಂತಹ
ಸತ್ಯವೇದದ ಭಾಗಕ್ಕೂ ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ ಅದರ 5ನೇ ಅಧ್ಯಾಯ ಮೊದಲನೆಯ ವಚನ ಮತ್ತು 13ರಿಂದ 15ನೇ ವಚನಗಳನ್ನು ನಾವು ಓದಿ ಕೇಳೋಣ. The Epistle of Galatians chapter 4, 5 verse 1 and also 13 to 15 we shall read. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ಲೋಕದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಸಹೋದರರೇ, ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರನ್ನೊಬ್ಬರು ನಾಶವಾಗಿರಿ, ನೋಡಿರಿ ಎನ್ನುವಂಥದ್ದು. ಓದಿ ಕೇಳಿರುವಂತಹ ಈ ದೇವರ ನಿತ್ಯ ಜೀವನ ವಾಕ್ಯಗಳು ದೇವರು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಈ ಸಂದರ್ಭದಲ್ಲಿ ಈ ಪರಿಶುದ್ಧ ಆರಾಧನೆಯಲ್ಲಿ ಸೇರಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ತಂದೆಯ ಮಗನ ಪವಿತ್ರಾತ್ಮನಾದ ತ್ರಾಯಕ ದೇವರ ನಾಮದಲ್ಲಿ ಆಹ್ವಾನಿಸುವಂತವರಾಗಿದ್ದೇವೆ. ಮತ್ತು ಯಾರಾದರೂ ಹೊಸದಾಗಿ ಪರಿಶುದ್ಧ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾದರೆ, ತಾವು ಇದ್ದ ಸ್ಥಳಗಳಲ್ಲಿ ನಿಂತುಕೊಳ್ಳುವುದಾದರೆ ನಾವು ನಿಮ್ಮನ್ನು ಆಹ್ವಾನಿಸುವಂತವರಾಗಿರುತ್ತೇವೆ. ಇಲ್ಲದ ಪಕ್ಷದಲ್ಲಿ ಸಭೆಗೆ ಸಾರಿ ತಿಳಿಸುವಂತ ಪ್ರಕಟಣೆಗಳು ಈ ರೀತಿಯಾಗಿ ಇರುತ್ತವೆ. ಬರುವ ಭಾನುವಾರ ಯಥಾ ಪ್ರಕಾರವಾಗಿ ನಮ್ಮ ಪರಿಶುದ್ಧ ಆರಾಧನೆಯು 2 ಫೇಸಸ್ಗಳಲ್ಲಿ ನಡೆಸಲಾಗುತ್ತದೆ. ಮೊದಲನೇ ಆರಾಧನೆ 8:30 ಗಂಟೆಯಿಂದ 9:30 ಗಂಟೆಯವರೆಗೆ ಮತ್ತು ಎರಡನೇ ಆರಾಧನೆ 10 ರಿಂದ 11 ಗಂಟೆಯವರೆಗೆ ನಡೆಸಲಾಗುತ್ತದೆ. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿಯೂ ಮತ್ತು ಸಭಾಪಾಲಕರ ಪರವಾಗಿಯೂ ತಮ್ಮೆಲ್ಲರಿಗೂ ಈ 75ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಾವು ತಿಳಿಸುವಂತವರಾಗಿದ್ದೇವೆ. ದೇವರ ಚಿತ್ತವಿರುವುದಾದರೆ ಬರುವ 29ನೆಯ ಆಗಸ್ಟ್ನಂದು ಕನ್ಫರ್ಮೇಶನ್ ಜರುಗಿಸಲಾಗುತ್ತದೆ. ಮಾನ್ಯ ಬಿಷಪ್ ಅಯ್ಯನವರು ಆಗಸ್ಟ್ 29ರಂದು ಈ ದಿನಾಂಕವನ್ನ ಗೊತ್ತು ಮಾಡಿದ್ದಾರೆ. ದೇವರು ಅನುಕೂಲತೆಗಳನ್ನ ಮಾಡಿಕೊಡುವಂತೆಯೂ ಮತ್ತು ಕನ್ಫರ್ಮೇಶನ್ ಅಲ್ಲಿ ಪಾಲು ತೆಗೆದುಕೊಳ್ಳುವಂತ ಎಲ್ಲ ಯವನಸ್ಥ ಮಕ್ಕಳು ಈ ದಿನಕ್ಕಾಗಿ ಪ್ರಾರ್ಥನೆ ಪೂರ್ವಕವಾಗಿ ಸಿದ್ಧವಾಗಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವಂತವರಾಗಿದ್ದೇವೆ. ಮತ್ತು ದೇವರಿಗೆ ಸಲ್ಲತಕ್ಕಂಥ ಟೈಲ್ಸ್ ಗಳನ್ನ ಕ್ರಮವಾಗಿ ಸಲ್ಲಿಸಿ ದೇವರ ಆಶೀರ್ವಾದಗಳಿಗೆ ಪಾತ್ರರಾಗಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವಂತವರಾಗಿದ್ದೇವೆ. ಕೃತಜ್ಞತಾ ಕಾಣಿಕೆಗಳು ಲೇಟ್ ಮಿಸ್ಟರ್ ಶ್ರೀಪಾದ್ ಎಲ್ ಕೌಸುಲ್ಗಿ ಇವರ 1 ವರ್ಷದ ಜ್ಞಾಪಕಾರ್ಥವಾಗಿ ಅವರ ಪತ್ನಿಯವರು ಮಿಸಸ್ ವನಜ ಎಸ್ ಕೌಸುಲ್ಗಿ ಮತ್ತು ಮಕ್ಕಳು 10,000 ರೂಪಾಯಿಗಳನ್ನ ಕೃತಜ್ಞತಾ ಕಾಣಿಕೆಯಾಗಿ ಸಭೆಗೆ ಸಲ್ಲಿಸಿರುತ್ತಾರೆ. ದೇವರು ಅವರನ್ನು ಅವರ ಕುಟುಂಬವನ್ನು ಈ ದಿನಗಳಲ್ಲಿ ಸಂತೈಸಿ ಆರೋಗ್ಯವನ್ನ, ಶಾಂತಿ, ಸಮಾಧಾನವನ್ನ ಅನುಗ್ರಹಿಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿರುತ್ತದೆ. ಮತ್ತು ಮಿಸ್ಟರ್ ಡೇವಿಡ್ ಸಿಮಿಯೋನ್ ಅವರು DS ಬಂಗ್ಲೋ ಫ್ಲೋರ್ ವರ್ಕಿಗಾಗಿ 10,000 ರೂಪಾಯಿಗಳನ್ನ ಕೊಟ್ಟಿರುತ್ತಾರೆ. ದೇವರು ಅವರನ್ನು, ಅವರ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮತ್ತು ಹಾಗೆ ಮಿಸಸ್ ಶಕುಂತಲಾ ಜನವರು ಸಹ DS ಬಂಗ್ಲೋ ಫ್ಲೋರ್ ವರ್ಕಿಗಾಗಿ 5,000 ರೂಪಾಯಿಗಳನ್ನ ಕೊಟ್ಟಿರುತ್ತಾರೆ. ದೇವರು ಅವರನ್ನು, ಅವರ ಕುಟುಂಬವನ್ನು ಆಶೀರ್ವದಿಸಲಿ. ಆದಮ್ಯ ವಿಕ್ಟರ್ ಹಿರೇಕೊಪ್ಪ ಈ ಚಿಕ್ಕ ಮಗಳು ಕೊರೋನಾ ವೈರಸ್ ಬೇಗನೆ ಹೋಗಲಿ ಎಂದು ಪ್ರಾರ್ಥಿಸಲು 1,000 ರೂಪಾಯಿಗಳನ್ನ
ಅವರು ಕೃತಜ್ಞತೆ ಕಾಣಿಕೆಯಾಗಿ ಸಲ್ಲಿಸಿರುತ್ತಾರೆ. ದೇವರು ಈ ಚಿಕ್ಕ ಮಗಳನ್ನು, ಆದಾಮ್ಯನನ್ನು ಮತ್ತು ಅವರ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಮಿಸಸ್ ಪ್ರಿಸಿಲಾ ಅರುಣ್ ಕುಮಾರ್ ಅವರು 7,000 ರೂಪಾಯಿಗಳನ್ನ ದೇವರು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆ ಕಾಣಿಕೆಯಾಗಿ ಸಲ್ಲಿಸಿರುತ್ತಾರೆ. ದೇವರು ಅವರನ್ನು ಅವರ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮತ್ತು ಕುಮಾರ್ ಅಭಿಷೇಕ್ ಐವಿನ್ ಮುತ್ತಲಗಿರಿ ಇವರು ದೇವರು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ 1,500 ರೂಪಾಯಿಗಳನ್ನ ಕೃತಜ್ಞತೆ ಕಾಣಿಕೆಯಾಗಿ ಸಲ್ಲಿಸಿರುತ್ತಾರೆ. ದೇವರು ಕೃತಜ್ಞತೆ ಕಾಣಿಕೆಯಾಗಿ ಕೊಟ್ಟಿರುವಂತಹ ಎಲ್ಲ ಕುಟುಂಬಗಳನ್ನ ಯಥೇಚ್ಛವಾಗಿ ಆಶೀರ್ವದಿಸಿ ತನ್ನ ದಿವ್ಯ ಆಶೀರ್ವಾದಗಳಿಂದ ಈ ದಿನದಲ್ಲಿ ಅವರಿಗೆ ತುಂಬಿಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿರುತ್ತದೆ. ಈ ವಾರದಲ್ಲಿ ಜನ್ಮದಿನವನ್ನು ಆಚರಿಸಿಕೊಳ್ಳುವಂತವರು ಹೀಗಿರುತ್ತಾರೆ. 15ನೆಯ ದಿನಾಂಕದಂದು ಮಿಸಸ್ ಸುರೇಖಾ ಫ್ರಾನ್ಸಿಸ್ ಮೋರೆ, ಮಿಸಸ್ ಸಲೋಮಿ ಬಾನಿಕಟ್ಟಿ, ಮಿಸಸ್ ಶಾಂತಮ್ಮ ಎಸ್ ಬಳಿಗೆ, ಮಿಸ್ ಶೋಭಾ ಜೇಮ್ಸ್, ಮಿಸ್ಟರ್ ಬಾಲಸುಬ್ರಹ್ಮಣ್ಯನ್, ಮಿಸ್ ಅರ್ಪಿತಾ ಜಿ ದಿನೇಶ್, ಮಿಸಸ್ ಕ್ರಿಸ್ಟಿನಾ ಜಿ ಗೋರ್ಪಡೆ, ಮಿಸಸ್ ರೈಚಲ್ ಎಸ್ ಸಂಕಣ್ಣನವರು. 16ನೇ ದಿನಾಂಕದಂದು ಮಿಸ್ಟರ್ ಅಮಿತ್ ಎ ಬೆಳ್ಳಿಕಟ್ಟಿ, ಮಿಸ್ಟರ್ ಸಿಮೋನ್ ಎಸ್ ಸನ್ನಕ್ಕಿ. 17ನೇ ದಿನಾಂಕದಂದು ಮಾಸ್ಟರ್ ಸನ್ನಿ ಸಿ ಮಾನಿಹಾಳ್, ಮಿಸ್ಟರ್ ರಾಜ್ಪಾಲ್ ಜಾನ್, ಮಿಸಸ್ ಸುಶೀಲಮ್ಮ ರಿಚ್ಮಂಡ್ ರಿಕ್ಕಿ. 18ನೇ ದಿನಾಂಕದಂದು ಮಿಸ್ಟರ್ ಯೇಸುದಾಸ್ ಎ ಶಿವಾಪುರ್, ಮಿಸಸ್ ಸಲೀನಾ ಎ ಅಳೀನಾ, ಮಿಸಸ್ ಪ್ರೇಮಾ ಗುಂಡ್ಮಿ, ಮಿಸಸ್ ಪ್ರಿಯಾಂಕಾ ಎ ಹಾರುಗುಪ್ಪ, ಮಾಸ್ಟರ್ ಈನೋಶ್ ಎಸ್ ಕುರಿ, ನಿರ್ಮಲಾ ಪೌಲ್ರಾಜ್. 19ನೇ ದಿನಾಂಕದಂದು ಮಿಸಸ್ ಶಿರಿನ್ ಅರುಣ್ ಕುಮಾರ್, ಮಿಸ್ಟರ್ ಸುಂದರ್ ಬಿ ಸನ್ನಕ್ಕಿ, ಮಿಸಸ್ ಸುಶೀಲಾ ಎಸ್ ಮೇಗೇರಿ. 20ನೇ ದಿನಾಂಕದಂದು ಮಿಸ್ಟರ್ ವಸಂತ ಎಸ್ ಧಾರವಾಡ್ಕರ್, ಮಿಸ್ಟರ್ ರಾಜೀವ್ ಜೆ ಬೆಳ್ಳಿಕಟ್ಟಿ, ಮಿಸ್ ವಿನಿತಾ ಜಾಧವ್, ಮಿಸ್ ಐರಿನ್ ಅರಿಷ್ಯ. 21ನೇ ದಿನಾಂಕದಂದು ಮಿಸಸ್ ಶಿಲ್ಪಾ ಆಸ್ಟಿನ್, ಮಿಸ್ ವಂದನಾ ಕುಂದರ್ಗಿ, ಜೈಸನ್ ಸಾಮುವೆಲ್ ಅಂತಿಲ್ಗಿ, ಅನಿತಾ ಗಾಯಕೋಡ್ ಆಗಿರುತ್ತಾರೆ. ಮತ್ತು ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಮಿಸಸ್ ಅಂಡ್ ಮಿಸ್ಟರ್ ಶಾಂತ್ ಕುಮಾರ್ ಮೂಡಲ್ಗಿ ಎಂಬವರ ಮಗನಾದ ಮಿಸ್ಟರ್ ಸ್ಟ್ಯಾನ್ಲಿ ಸ್ಟೀವನ್ ಎಂಬಾತನಿಗೂ ಹಾಗೂ ಮೇಯರ್ ಮೆಮೋರಿಯಲ್ ಚರ್ಚ್ ಹುಬ್ಬಳ್ಳಿ ಸಭೆಯ ಸದಸ್ಯರಾದ ಮಿಸಸ್ ಅಂಡ್ ಮಿಸ್ಟರ್ ಸ್ಯಾಮ್ಯುಯಲ್ ದಾನಿ ಎಂಬವರ ಮಗಳಾದ ಮಿಸ್ ಸ್ವೀಟಿ ಎಂಬಾಕೆಗೂ ದಿನಾಂಕ 19ನೇ ಆಗಸ್ಟ್ 2021ರಂದು 11:30 ಗಂಟೆಗೆ ಈ ಪರಿಶುದ್ಧ ವಿವಾಹವು ಇದೇ ನಮ್ಮ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯಲ್ಲಿ ಜರುಗಿಸಲಾಗುತ್ತದೆ. ಈ ಮದುವೆಯ ಸಂಬಂಧವಾಗಿ ಏನಾದರೂ ಅಡ್ಡಿ ಅಭ್ಯಂತರಗಳು ಇದ್ದಲ್ಲಿ ಸಭಾಪಾಲಕರಿಗೆ ಲಿಖಿತ ಮೂಲಕ ತಿಳಿಸತಕ್ಕದ್ದು. ಇಲ್ಲದ ಪಕ್ಷದಲ್ಲಿ ದೇವರು ಈ ಮದುವೆಯನ್ನ ಆಶೀರ್ವದಿಸುವಂತೆ ತಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಬೇಕಾಗಿ ವಿನಂತಿಸಿಕೊಡುತ್ತೇವೆ. ಇದು ಕೊನೆಯ ಪ್ರಕಟಣೆಯಾಗಿರುತ್ತದೆ. ನಮ್ಮ ಸಭೆಯ ಸದಸ್ಯರಾದ ಮಿಸಸ್ ಅಂಡ್ ಮಿಸ್ಟರ್ ಅನಿಲ್ ವಿಶ್ವಾಸ್ ಧನ್ವಡೆ ಎಂಬವರ ಮಗಳಾದ ಮಿಸ್ ದೀಪಾಲಿ ಹೆಸರ್ ಎಂಬಾಕೆಗೂ ಹಾಗೂ ಕ್ರೈಸ್ಟ್ ಮೆಥಡಿಸ್ಟ್ ಚರ್ಚ್ ಗುಲ್ಬರ್ಗ ಸಭೆಯ ಸದಸ್ಯರು ಆದ ಮಿಸಸ್ ಅಂಡ್ ಮಿಸ್ಟರ್ ಜಡ್ಸನ್ ಜಾನ್ ಎಂಬವರ ಮಗನಾದ ಮಿಸ್ಟರ್ ಅಕ್ಷಯ್ ಜೋನ್ಸ್ ಎಂಬಾತನಿಗೂ ದಿನಾಂಕ 1ನೇ ಸೆಪ್ಟೆಂಬರ್ 2021ರಂದು 4 ಗಂಟೆಗೆ ಈ ಪರಿಶುದ್ಧ ವಿವಾಹವು ಇದೇ ನಮ್ಮ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯಲ್ಲಿ ಜರುಗಿಸಲಾಗುತ್ತದೆ. ಈ ಮದುವೆಗೆ ಸಂಬಂಧಿಸಿದಂತೆ ಏನಾದರೂ ಅಡ್ಡಿ ಅಭ್ಯಂತರಗಳು ಇದ್ದಲ್ಲಿ ಸಭಾಪಾಲಕರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು. ಇಲ್ಲದ ಪಕ್ಷದಲ್ಲಿ ದೇವರು ಈ ಮದುವೆಯನ್ನ ಆಶೀರ್ವದಿಸುವಂತೆ ತಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇದು ಮೊದಲನೆಯ ಪ್ರಕಟಣೆಯಾಗಿರುತ್ತದೆ. ಜನ್ಮ ದಿನವನ್ನು ಆಚರಿಸಿಕೊಳ್ಳುವಂತವರು ಮತ್ತು ನೂತನ ಕುಟುಂಬವನ್ನ, ದಾಂಪತ್ಯ ಜೀವಿತವನ್ನ ಕಟ್ಟುವುದಕ್ಕಾಗಿ ಸಿದ್ಧವಾಗುವಂತಹ ಯವನಸ್ಥರು ಈ ಪರಿಶುದ್ಧ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾದರೆ ತಾವು ಇದ್ದ ಸ್ಥಳಗಳಲ್ಲಿ ನಿಂತುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಶಿರಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಈ ಪರಿಶುದ್ಧ ಆರಾಧನೆಯಲ್ಲಿ ನೂತನ ದಿನದಲ್ಲಿ ಕಾಲಿಡುವಂತಹ ಕೃಪೆಗೆ ಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿನವನ್ನು
ಈ ದಿನ ಮತ್ತು ಈ ವಾರದಲ್ಲಿ ಜನ್ಮ ದಿನವನ್ನು ಆಚರಿಸಿಕೊಳ್ಳುವಂತ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಬರುತ್ತೇವೆ. ಅವರ ಜೀವಿತಗಳಿಗಾಗಿ ನಾವು ನಿನಗೆ ಕೊಂಡಾಡುತ್ತೇವೆ. ಕಳೆದ ವರ್ಷಗಳೆಲ್ಲ ನಿನ್ನ ಮಕ್ಕಳ ಜೊತೆಯಲ್ಲಿ ನೀನು ಇದು ನಡೆಸಿದ ಹಾಗೆ ಈ ನೂತನ ವರ್ಷದಲ್ಲಿ ಅವರಿಗೆ ನೂತನ ಬಲವನ್ನು, ನೂತನ ಆರೋಗ್ಯವನ್ನು, ನೂತನ ಕಾರ್ಯಗಳನ್ನು ಅವರ ಜೀವಿತಗಳಲ್ಲಿ ನೀನು ಮಾಡಬೇಕಾಗಿ ನಾವು ಬೇಡುತ್ತೇವೆ. ಕುಟುಂಬವನ್ನ ಕಟ್ಟುವುದಕ್ಕಾಗಿ ಸಿದ್ಧವಾಗುವಂತಹ ಇವಸ್ತ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರು ಪ್ರಜ್ಞೆಯುಳ್ಳವರಾಗಿಯೂ ಗಂಭೀರವಾಗಿಯೂ ಈ ವಿವಾಹದ ಒಡಂಬಡಿಕೆಯಲ್ಲಿ ಪ್ರವೇಶಿಸುವಂತೆ ನೀನು ಅವರಿಗೆ ಕೃಪೆಯನ್ನ ಅನುಗ್ರಹಿಸಬೇಕಾಗಿ ನಾವು ಬೇಡುತ್ತೇವೆ. ಅವರು ಪ್ರಾರ್ಥನೆ ಪೂರ್ವಕವಾಗಿಯೂ ನಿನ್ನ ವಾಕ್ಯಗಳಲ್ಲಿ ನೆಲೆಗೊಂಡಿರುವಾಗಿ ಸಾಕ್ಷಿಯ ಕುಟುಂಬವನ್ನು ಈ ಲೋಕದಲ್ಲಿ ಕಟ್ಟುವಂತೆ ಕೃಪೆಯನ್ನ ಅನುಗ್ರಹಿಸು. ಕೃತಜ್ಞತೆ ಕಾಣಿಕೆಯಾಗಿ ಸಲ್ಲಿಸಿರುವಂತ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಅವರ ಕುಟುಂಬಗಳಿಗಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಬೇಡುತ್ತೇವೆ. ಹೌದು ಸ್ವಾಮಿ, ನೀನು ಮಾಡಿರುವಂತ ಉಪಕಾರಗಳನ್ನ ನೆನೆಸಿ ಅವರು ನಂಬಿಕಸ್ಥರಾಗಿ ನಿನ್ನ ಸನ್ನಿಧಿಯಲ್ಲಿ ಸಲ್ಲಿಸಿರುವಂತ ಕಾಣಿಕೆಗಳನ್ನು ನಿನ್ನ ಆಶೀರ್ವಾದ ಮಾಡು. ಮತ್ತು ಅನ್ಕೊಂಡಿರುವಂತ ಅವರ ಕುಟುಂಬ ಜೀವಿತ ಮಕ್ಕಳನ್ನು ನೀನು ಆಶೀರ್ವದಿಸಿ ಅಭಿವೃದ್ಧಿ ಮಾಡಬೇಕಾಗಿ ನಾವು ಬೇಡುವಂತವರಾಗಿದ್ದೇವೆ. ಹೀಗೆ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಸನ್ನಿಧಿಯಲ್ಲಿ ಸಲ್ಲಿಸಿ ಯೇಸುವಿನ ಮಧುರವಾದ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ, ಆಮೆನ್. ಈ ಸಮಯವು ದೇವರ ನಿತ್ಯ ಜೀವದ ವಾಕ್ಯಗಳನ್ನು ಕೇಳುವಂತ ಸಮಯ ಇದಾಗಿದೆ. ನಮ್ಮನ್ನು ನಾವು ದೇವರ ವಾಕ್ಯಗಳನ್ನ ಕೇಳುವುದಕ್ಕಾಗಿ ಸಿದ್ಧ ಮಾಡಿಕೊಳ್ಳುವ ಹಾಗೆ ರೆವರೆಂಡ್ ಜಯನಂದ ಕುಮಾರ್ DSIN ಅವರು ಈ ದಿನದ ದೈವ ಸಂದೇಶವನ್ನ ನೀಡಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ನೀನು ಮಾತನಾಡುವ ದೇವಿ, ನಿನ್ನ ಸ್ವರವನ್ನು ಕೇಳ ಮಾಡುವ ದೇವರು ನೀನಾಗಿದ್ದೀನಿ. ಇದೀಗ ಸ್ವಾಮಿ, ನಿನ್ನ ಸ್ವರವನ್ನು ಕೇಳಲು 75ನೇ ಸ್ವತಂತ್ರ ದಿನೋತ್ಸವದ ಈ ಸುಂದರವಾದಂಥ ಪರಿಶುದ್ಧವಾದಂಥ ಭಾನುವಾರದಲ್ಲಿ ಬಂದಿದ್ದಾರೆ. ನಿನ್ನ ಪ್ರಸನ್ನತೆಗಾಗಿ, ನಿನ್ನ ಆರಾಧನೆಯಲ್ಲಿ ನಮ್ಮನ್ನು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ಮಾತನಾಡು, ಆತ್ಮನಿಂದ ತುಂಬಿಸು. ಈ ಆರಾಧನಾ ಸ್ಥಳದಲ್ಲಿಯೂ ಈ ಕಂಪೌಂಡ್ನಲ್ಲಿಯೂ ನಿನ್ನ ಆತ್ಮನ ಕಾರ್ಯಗಳಿಗೆ ಅವಕಾಶವಿರುವ ಹಾಗೆ ಮಾಡು. ಸೈತಾನನ ಕಾರ್ಯಗಳನ್ನು ಬಂಧಿಸು. ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರ ಹೃದಯಗಳನ್ನು ಕೂಡ ಮುಟ್ಟು ತಂದೆಯೇ, ಆತ್ಮೀಯ ಮನ್ನವನ್ನು ಒದಗಿಸಿಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಮತ್ತೊಂದು ಹೊತ್ತು ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನ ಸಮಪಾಲಕರುಗಳ ವತಿಯಿಂದಲೂ ಕುಟುಂಬ ಮಕ್ಕಳ ವತಿಯಿಂದಲೂ ಸಭೆಯಾಗಿರುವ ನಿಮ್ಮೆಲ್ಲರಿಗೂ ಕೂಡ ತಿಳಿಸುವುದಾಗಿದ್ದೇವೆ. ಕರ್ತನು ಇಡೀ ನಮ್ಮ ಸಭೆಗಳನ್ನು, ನಮ್ಮ ಜಿಲ್ಲೆಗಳನ್ನು, ನಮ್ಮ ದೇಶವನ್ನು, ಎಲ್ಲ ಡಿನಾಮಿನೇಷನ್ಗಳನ್ನ ಕರ್ತನು ಕೊಟ್ಟಿರುವಂತ ಸ್ವತಂತ್ರದಲ್ಲಿ ಸ್ಥಿರಪಡಿಸಿ ಕಾಯಲಿ ಎಂಬುದಾಗಿ ಹಾರೈಸಿ ಪ್ರಾರ್ಥಿಸುವುದಾಗಿದೆ. ಈಗಾಗಲೇ 2 ಸ್ಥಳಗಳಲ್ಲಿ ವಾಕ್ಯ ಭಾಗ ಓದಲ್ಪಟ್ಟಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಮತ್ತು 13ರಿಂದ 15 ವಚನಗಳು ಈಗಾಗಲೇ ಪಾಸ್ಟರ್ ಓದಿದ್ದಾರೆ. ಚಂಡ 1ನೆಯ ಸಮಯದಲ್ಲಿಯೂ ಇದನ್ನೇ ಓದಿದ್ದಾರೆ ಮತ್ತು ಇಲ್ಲಿ ಕೂಡ ಇದನ್ನೇ ಓದಿದ್ದಾರೆ. ಕೇವಲ 10-15 ನಿಮಿಷಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾರೆ. ಮಾತ್ರವಲ್ಲ, ಈ ಲಾಕ್ಡೌನ್ನಲ್ಲಿ ಪರಿಸ್ಥಿತಿಗಳಲ್ಲಿ ಕೂಡ ನೀವೆಲ್ಲರೂ
ಕರ್ತನ ಕೃಪೆಯಿಂದ ಆರಾಧನೆಗೆ ಬರಲು ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡಿದ್ದಕ್ಕಾಗಿ ನಾನು ಕರ್ತನನ್ನು ಕೂಡ ವಂದಿಸುತ್ತೇನೆ. ದಯವಿಟ್ಟು ಬಂದಂಥವರು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ. ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಒಂದೊಂದು ಬೆಂಚ್ಗಳಲ್ಲಿ 3 ಜನ ಅವರಿಂದ ಬಂದು ನೋಡಿ ಬನ್ನಿ. ಎಸ್, ಥ್ಯಾಂಕ್ ಯು. ಕರ್ತನು ಇಡೀ ನಮ್ಮ ಸಭೆಯನ್ನ ಆಶೀರ್ವಾದ ಮಾಡಲಿ. ಈ ದಿನ ನನ್ನ ಒಂದು 2 ಪ್ರಶ್ನೆ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ಸ್ವತಂತ್ರ ಆದವರು ಯಾರು? ನಂಬರ್ 1. ನಂಬರ್ 2, ಸ್ವತಂತ್ರ ಹೊಂದಿದವರು ಯಾರು? ಆದವರು ಯಾರು? ಹೊಂದಿದವರು ಯಾರು? ಸ್ವತಂತ್ರ ಅನ್ನುವುದು ಎಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ಶಬ್ದ. ಈ ಸ್ವತಂತ್ರವನ್ನು ಪ್ರತಿ ವರ್ಷ ನಮ್ಮ ಭಾರತ ಖಂಡ ಆಚರಿಸ್ತಾ ಇದೆ. ಆದರೆ ಸ್ವತಂತ್ರದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡಂತ ಪ್ರಜೆಗಳು ಎಷ್ಟು ಜನ? ಜಂಡ ವಂದನೆ ಮಾಡುವಂತ ಗುರು ಹಿರಿಯರು ಮಕ್ಕಳಿಂದಿಡಿದು ಪಂಚಾಯಿತಿ ಅಧ್ಯಕ್ಷರುಗಳು ಇಂದಿಡಿದು ಪ್ರಧಾನಮಂತ್ರಿಯವರೆಗೂ ಎಲ್ಲರೂ ಕೂಡ ಸ್ವತಂತ್ರದ ಕುರಿತಾಗಿ ಭಾಷಣಗಳನ್ನು ಮಾಡ್ತಾರೆ. ನಾವು ಕೇಳಿಸ್ಕೊಳ್ತೇವೆ. ಅಥವಾ ಒಂದು ವೇಳೆ ನಾವು ಅಟೆಂಡ್ ಆಗದಿದ್ರೂ ಕೂಡ, ಜಂಡ ವಂದನೆಗೆ ಅಟೆಂಡ್ ಆಗದಿದ್ರೂ ಕೂಡ ಅದರ ಕುರಿತಾಗಿ ಟಿವಿಗಳಲ್ಲಿ ಮಾಧ್ಯಮಗಳ ಮೂಲಕವಾಗಿ ಸಂದೇಶಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಸ್ವತಂತ್ರದ ಒಂದು ಸಾರಾಂಶ ಬ್ರಿಟಿಷರ ಆಳ್ವಿಕೆಯಿಂದ ಬಿಡುಗಡೆ ಹೊಂದಿತ್ತು. ಚಿಕ್ಕದಾಗಿ ಹೇಳಬೇಕು, ಅವರ ಹಿಡಿತದಿಂದ ಬಿಡುಗಡೆ ಹೊಂದಿ ಸ್ವತಂತ್ರ ಪ್ರಜೆಗಳಾಗಿ ಜೀವಿಸಿದಂತ ಒಂದು ಕನಸು. ಆದರೆ ಆ ಸ್ವತಂತ್ರವನ್ನ ಎಷ್ಟರ ಮಟ್ಟಿಗೆ ಪ್ರಜೆಗಳು ಕಾಯ್ದುಕೊಂಡು ಬಂದಿದ್ದಾರೆ? ಇದು ಕೇವಲ ಸಭೆ ಮಾತ್ರವಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರಜೆಗಳು ಕೂಡ ಆಲೋಚಿಸುವಂತಹ ಒಂದು ಸಂಗತಿ. ಪ್ರತಿ ವರ್ಷ ಆಗಸ್ಟ್ 15ರಂದು ಕಾಶ್ಮೀರದಿಂದ ಹಿಡಿದುಕೊಂಡು ಕನ್ಯಾಕುಮಾರಿಯವರೆಗೆ ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ದೇಶದ ಒಂದು ಹಬ್ಬ. ನನ್ನ ಪ್ರಕಾರ, ನನ್ನ ಒಂದು ಅಧ್ಯಯನದ ಪ್ರಕಾರ, ಸ್ವತಂತ್ರ ಅನ್ನುವಾಗ ಒಂದು ಪ್ರಜೆಯಿಂದ ಇನ್ನೊಂದು ಪ್ರಜೆಗೆ ಸಿಕ್ಕಂತ ಬಿಡುಗಡೆ, ಒಂದು ಪ್ರಜೆಯಿಂದ ಇನ್ನೊಂದು ಪ್ರಜೆಗೆ ದೊರೆತಂತ ಸ್ವತಂತ್ರ, ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಬಂದಿರುವಂತ ಸ್ವತಂತ್ರವಾಗಿದೆ. ಅಂದರೆ ಬ್ರಿಟಿಷ್ ಜನಾಂಗದಿಂದ ಭಾರತ ಜನಾಂಗಕ್ಕೆ ದೊರಕಿರುವಂತ ಬಿಡುಗಡೆಯಾಗಿರ್ಬೋದು ಅಥವಾ ಸ್ವತಂತ್ರವಾಗಿರ್ಬೋದು. ಒಂದು ಬ್ರಿಟಿಷರ ಒಂದು ಚರಿತ್ರೆ ಹೀಗಿದೆ ಏನಂದ್ರೆ, ಹೆಚ್ಚು ಕಡಿಮೆ ಈ ಬ್ರಿಟಿಷರು ಇಡೀ ಪ್ರಪಂಚದ ಅನೇಕ ದೇಶಗಳನ್ನ ಆಳಿದ ಒಂದು ಚರಿತ್ರೆ ಬ್ರಿಟಿಷರಿಗಿದೆ. ಒಂದು ಕಾಲಕ್ಕಂತೆ ಬ್ರಿಟಿಷರು ಕೂಡ ಅಮೆರಿಕವನ್ನು ಕೂಡ ಆಳಿದ್ದಾರೆ. ಕ್ರಿಸ್ತ ಶಕ 1776 ಜುಲೈ 4ನೇ ತಾರೀಕು ಅಮೆರಿಕದವರಿಗೆ ಬ್ರಿಟಿಷರಿಂದ ಸ್ವತಂತ್ರ ದೊರಕಿದೆ. ಅಂದ್ರೆ ನಮ್ಮ ದೇಶಕ್ಕೆ
ಸ್ವಾತಂತ್ರ್ಯ ಸಿಕ್ಕುವ 200 ವರ್ಷಗಳ ಹಿಂದೆ ಹಾಗೆ ನಮ್ಮ ದೇಶ ಮಾತ್ರವಲ್ಲ, ಪ್ರಪಂಚದ ಅನೇಕ ದೇಶಗಳು ಕೂಡ ಸ್ವಾತಂತ್ರ್ಯವನ್ನ ಬಯಸಿ ಸತ್ಯಾಗ್ರಹಗಳನ್ನು ಮಾಡಿಕೊಂಡು ಬಂದಿವೆ, ಹೋರಾಟಗಳನ್ನು ಮಾಡಿಕೊಂಡು ಬಂದಿವೆ, ಸಂಗ್ರಾಮಗಳನ್ನು ಮಾಡಿಕೊಂಡು ಬಂದು ಆ ಮೂಲಕವಾಗಿ ಸ್ವತಂತ್ರ ಬಿಡುಗಡೆಯನ್ನು ಹೊಂದಿ ಅನೇಕ ದೇಶಗಳು ಕೂಡ ಸ್ವತಂತ್ರ ಪ್ರಜೆಗಳಾಗಿ ಇವೆ. ಒಂದು ವಿಶೇಷತೆ ಏನಂದ್ರೆ, ನಮ್ಮ ಭಾರತ ದೇಶವು ಆಗಸ್ಟ್ 15ರಂದು ಅಂದ್ರೆ ಡೇಟು ಮತ್ತು ತಿಂಗಳು ನಮ್ಮ ದೇಶಕ್ಕೆ ಮಾತ್ರವಲ್ಲ, ಇನ್ನೂ ಅನೇಕ ದೇಶಗಳಿಗೂ ಕೂಡ ಸೇಮ್ ಡೇಟು ಮತ್ತು ಸೇಮ್ ಮಂತಲ್ಲಿ ಅಂದ್ರೆ ಇಸ್ವಿ ಬೇರೆ ಬೇರೆ ಆಗಿತ್ತು. 1947 ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ, ಕಾಂಗೋ ದೇಶವನ್ನ 80 ವರ್ಷ ಫ್ರಾನ್ಸ್ ದೇಶದವರು ಆಳಿ 1965 ಆಗಸ್ಟ್ 15ರಂದು ಆ ಒಂದು ಕಾಂಗೋ ದೇಶಕ್ಕೆ ಕೂಡ ಸ್ವತಂತ್ರ ಸಿಕ್ಕಿದೆ. ಎರಡನೇದಾಗಿ ಕೊರಿಯಾ ದೇಶವು ಕೂಡ ಜಪಾನ್ ದೇಶವು ಸುಮಾರು 35 ವರ್ಷಗಳು ಆಳಿದ ಬಳಿಕ 1945ರಲ್ಲಿ ಆಗಸ್ಟ್ 15ರಂತೆ ಅವರಿಗೂ ಕೂಡ ಕೊರಿಯಾ ದೇಶಕ್ಕೂ ಕೂಡ ಸ್ವತಂತ್ರ ದೊರಕಿದೆ. ಬ್ಯಾರಿನ್ ದೇಶವು ಕೂಡ ಪೋರ್ಚುಗೀಸರು ಮತ್ತು ಅರಬ್ಬರ ಮೂಲಕವಾಗಿ ತದನಂತರ ಬ್ರಿಟಿಷರು ಕೂಡ ಅದನ್ನು ಆಳಿ 1971 ಆಗಸ್ಟ್ 15ರಂದೇ ಅವರಿಗೂ ಕೂಡ ಬ್ಯಾರಿನ್ಗೂ ಕೂಡ ಸ್ವತಂತ್ರ ಸಿಕ್ಕಿದೆ. ಅಂದ್ರೆ ಆಗಸ್ಟ್ 15 ಒಂದು ವಿಶೇಷವಾದಂತ ಒಂದು ದಿನ, ಸ್ವತಂತ್ರ ದಿನ. ಅದು ಯಾಕೆ ನಮ್ಮ ಚರಿತ್ರೆಯಲ್ಲಿ ಬಂತು ಅಂತ ನೋಡಿದ್ರೆ ಅದಕ್ಕೊಂದು ಏನಿದೆ ಅಂದ್ರೆ, ಬ್ರಿಟಿಷ್ ಸರ್ಕಾರವು ಕೂಡ ಆ ದಿನವನ್ನ ನೇಮಕ ಮಾಡಿಕೊಂಡು ಅದೇ ದಿನದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ಬಿಡುಗಡೆಯನ್ನ ಘೋಷಣೆ ಮಾಡಿ ನಮ್ಮ ಆಗಿನ ಗಣ್ಯರು ಕೂಡ ಅದನ್ನು ಕೂಡ ಸ್ವೀಕಾರ ಮಾಡಿದಂತ ಒಂದು ಸಂಗತಿಯನ್ನ ನಾವು ಗಮನಿಸುವುದು ವಿಶೇಷವಾದಂಥದ್ದು ಕೂಡ. ನಾವು ಸತ್ಯಗಳಿಗೆ ಬರುವಾಗ ನಮ್ಮ ಬೈಬಲ್ ಜನಾಂಗದವರು ಕೂಡ ಯೆಹೋವನ ಆರಾಧನೆ ಮಾಡುವಂತ ಜನಾಂಗ ಕೂಡ ಇನ್ನೊಂದು ಜನಾಂಗದ ಅಡಿಯಲ್ಲಿ ಬಂದಿಗಳಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಇಸ್ರೇಲಿಯರು ಐಗುಪ್ತದ ಬಂಧನದಲ್ಲಿದ್ದರು. ಯಾವುದೇ ಇರಲಿ, ಕೊರಿಯಾ ಇರಲಿ, ಕಾಂಗೋ ಇರಲಿ ಅಥವಾ ಬ್ಯಾರಿನ್ ಇರಲಿ, ಯಾವುದೇ ದೇಶಗಳು 80, 30 ಇಷ್ಟು ವರ್ಷಗಳು ಬಂಧನದಲ್ಲಿದ್ದರೆ, ಇಸ್ರೇಲಿಯರಷ್ಟು ಕಾಲ ಅಂದ್ರೆ ಸುಮಾರು 400 ವರ್ಷಗಳ ಕಾಲ ಬಂಧನದಲ್ಲಿದ್ದಷ್ಟು ಈ ಭೂಮಿ ಮೇಲೆ ಬೇರೆ ಯಾವ ದೇಶಗಳು ಕೂಡ, ಯಾವ ಜನಾಂಗ ಕೂಡ ಅಷ್ಟು ವರ್ಷಗಳು ಬಂಧನದಲ್ಲಿರಲಿಲ್ಲ. ಇಸ್ರೇಲರೇ ಬಹಳ ವರ್ಷಗಳ ಕಾಲ ಬಂಧನದಲ್ಲಿ ಇದ್ದಂಥವರು. ಆ ಬಂಧನದಲ್ಲಿ ಇರುವಾಗ ದೇವರಿಗೆ ಪ್ರಾರ್ಥನೆ ಮಾಡಿದವರು. ನೋಡಿ, ಸರಿಯಾಗಿ ಇದನ್ನು ನಾವು ಗಮನಿಸಬೇಕಾದಂತ ಸಂಗತಿ. ಅವರ ಬಂಧನದಲ್ಲಿ, ಅವರ ಕಷ್ಟದಲ್ಲಿ, ಅವರ ನೋವಿನಲ್ಲಿ, ಅವರ ಕಣ್ಣೀರಿನಲ್ಲಿ, ಅವರ ತಾಪತ್ರಯಗಳಲ್ಲಿ, ಅವರ ಹಸುರೆಯಲ್ಲಿ ಅವರು ಇರುವಾಗ, ಆ ಬಂಧನದ ಚೌಕಟ್ಟಿನಲ್ಲಿ ಇರುವಾಗ, ಅವರು ಪ್ರಾರ್ಥಿಸುವಾಗ ನೀವು ಕೇಳಿದ್ದಾರೆ. ಹಾಗಾಗಿ ನೀನು ಎಷ್ಟು ಸಾರಿ ಬಂಧನದಲ್ಲಿರುವಾಗ, ನೀವು ನೋವಿನಲ್ಲಿರುವಾಗ, ನೀನು ಆಸ್ಪತ್ರೆಯಲ್ಲಿರುವಾಗ, ನಿನ್ನ ಬಲಹೀನತೆಯಲ್ಲಿರುವಾಗ, ನಿನ್ನ ನೋವುಗಳಲ್ಲಿರುವಾಗ, ನಿನ್ನ ಕಾಯಿಲೆಗಳಲ್ಲಿರುವಾಗ, ನಿನಗೆ ಹಿಂಸೆಗಳು ಬರುವಾಗ, ನಿನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ನಿನ್ನನ್ನು ಬಿಟ್ಟು ಒಬ್ಬಟ್ಟಿಗಳಾಗಿ ಬಿಟ್ಟು ಕೋರ್ಟ್ ಮೆಟ್ಟಲುಗಳನ್ನು ಹತ್ತುವ ಹಾಗೆ ಮಾಡಿದ ಪರಿಸ್ಥಿತಿಗಳಲ್ಲಿ ಕೂಡ ನೀನು ಒಬ್ಬಟ್ಟಿಗಳಾಗಿರುವಾಗಲೂ ಕೂಡ ಅಂಥ ಬಂಧನದ ಚೌಕಟ್ಟಿನ ಪರಿಸ್ಥಿತಿಗಳಲ್ಲಿದ್ದರೂ ಕೂಡ ನೀನು ಒಂದು ಸಾರಿ ಹೋಗಿದ್ರೆ ಸಾಕು, ಬಿಡುಗಡೆ ಮಾಡುವ ಸಿದ್ಧರಾಗಿಲ್ಲ. ಯಾವಾಗ ಇಸ್ರೇಲಿಯರು ಪ್ರಾರ್ಥನೆ ಮಾಡಿದರು ಬಂಧನದಲ್ಲಿದ್ದಾಗ,
ದೇವರು ಕೇಳ್ತಾನೆ, ಬಿಡುಗಡೆ ಮಾಡ್ತಾನೆ, ಕಾನಾನ್ ದೇಶಕ್ಕೆ ಸೇರಿಸ್ತಾನೆ. ಸ್ವತಂತ್ರ ಪ್ರಜೆಗಳನ್ನಾಗಿ ಕಾನಾನ್ ದೇಶಕ್ಕೆ ಸೇರಿಸ್ತಾನೆ. ನಿಮಗೆಲ್ಲರಿಗೂ ಇಷ್ಟು ಗೊತ್ತಿದೆ. ನಾನು ಬಿಡುಗಡೆಯ ನಂತರದ ಜೀವನವನ್ನು ನಾನು ಬೋಧಿಸ್ತಾ ಇದ್ದೇನೆ. ಈಗ ಕಾನಾನ್ ದೇಶಕ್ಕೆ ಬಂದ ನಂತರ, ಆ ಸ್ವತಂತ್ರವನ್ನ ಪಡೆದುಕೊಂಡ ನಂತರ, ಸ್ವತಂತ್ರವನ್ನ ಪಡೆದುಕೊಳ್ಳುವುದು ಎಷ್ಟು ಪ್ರಾಮುಖ್ಯವೋ ಅದನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಪ್ರಾಮುಖ್ಯ, ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಪ್ರಾಮುಖ್ಯ. ನೋಡಿ, ಅದನ್ನು ಕಾಪಾಡಬೇಕಾದ್ರೆ, ಆ ಸ್ವತಂತ್ರವನ್ನು ಕಾಪಾಡಿಕೊಳ್ಳಬೇಕಾದ್ರೆ ನಮ್ಮ ಸರಹದ್ದುಗಳಲ್ಲಿ ಸೈನಿಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಭಾರತ ದೇಶದ ಸರಹದ್ದುಗಳಲ್ಲಿ ಭೂಮಾರ್ಗದಿಂದಾಗಲಿ, ವಾಯುಮಾರ್ಗದಿಂದಾಗಲಿ, ಜಲಮಾರ್ಗದಿಂದಾಗಲಿ ಯಾರು ಶತ್ರುಗಳು ಹೊರಗಡೆ ಬರಬಾರದು. ಅದು ಅವರ ಉದ್ದೇಶ. ಅಂದ್ರೆ ಸೈನಿಕರ ಒಂದು ರಕ್ತದಲ್ಲಿ 24x7 ನನ್ನ ದೇಶಕ್ಕಾಗಿ ನಾವು ಬದುಕಬೇಕು, ದೇಶಕ್ಕಾಗಿ ಸಾಯಬೇಕು ಅನ್ನುವಂತ ಹೋರಾಟ ಅವರಲ್ಲಿರುವುದರಿಂದ ದೇಶದ ಒಳಗಿದ್ದದ್ದು ಅವರ ಬೆಚ್ಚ ಹೊಲಿಸ್ಕೊಂಡು ಬರುತ್ತಾ ಇದ್ದಾರೆ. ಆತ್ಮೀಯ ಸ್ವತಂತ್ರಕ್ಕೆ ನಾನು ಮಾತನಾಡುವಾಗ ದೇವರು ಈಗಾಗಲೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ದೇವರು ಎಚ್ಚರಿಕೆಯನ್ನ ನೀಡ್ತಾನೆ. ಆತ್ಮೀಯ ಜೀವಿತದಲ್ಲಿ ದೇವರು ಕೊಟ್ಟಂತಹ ಸ್ವತಂತ್ರವನ್ನ ಯಾರು ಕಸ್ಕೊಳ್ಳದಂತೆ, ಅಂದ್ರೆ ಸೈತಾನನ್ನ ನಿನ್ನ ಹೃದಯದೊಳಗೆ ಬಿಡದಂತೆ, ಸೈತಾನನ ಆಲೋಚನೆಗಳು ನಿನ್ನ ಹೃದಯದಲ್ಲಿ ಬಾರದಂತೆ, ಸೈತಾನನು ನಿನ್ನನ್ನು ನಾಶಪಡಿಸದಂತೆ, ಸೈತಾನನ ಮಕ್ಕಳಾಗಿ ಜೀವಿಸದಂತೆ, ದೇಶ ವಿರೋಧಿ ಕಾರ್ಯಗಳಲ್ಲಿ ನಿನ್ನನ್ನು ಉಪಯೋಗಿಸಿಕೊಳ್ಳದಂತೆ, ಪರಲೋಕ ರಾಜ್ಯದ ಸಂಸ್ಥಾನದವರಾಗಿ ನಿನ್ನ ಮನೆಯಲ್ಲಿ ಜೀವಿಸಬೇಕು, ಈ ಲೋಕದಲ್ಲಿ ಜೀವಿಸಬೇಕು. ಇವರು ಯಾರು ಅಂದ್ರೆ ಪರಲೋಕ ಸಂಸ್ಥಾನದವರನ್ನಬೇಕು, ಪರಲೋಕ ರಾಜ್ಯದ ಸ್ವತಂತ್ರಕ್ಕೆ ಒಳಪಟ್ಟವರನ್ನಬೇಕು. ಆ ರೀತಿಯಲ್ಲಿ ಬದುಕುವ ಒಂದು ಜವಾಬ್ದಾರಿಗೆ ನನ್ನ ಮೇಲಿದೆ, ನಿನ್ನ ಮೇಲಿದೆ. ಹಾಗಾಗಿ ಹೊರಗಿನಿಂದ ಬರುವಂತ ಶತ್ರುಗಳನ್ನ ಸದೆಬಡಿಯಲು ಸೈನ್ಯ ಇದೆ. ನಿನ್ನೊಳಗೆ ಆತ್ಮೀಯವಾಗಿ ಒಳಗಡೆ ನಿನ್ನ ಆತ್ಮೀಯ ಜೀವಿತವನ್ನ ಹಾಳು ಮಾಡಲು ಬರುವಂತ ಆ ಸೈತಾನನ್ನು ಸದೆಬಡಿಯಲು ನಿನ್ನಲ್ಲಿ ಒಂದು ಶಕ್ತಿ ಆಯುಧ ಇದೆ. ಅದುವೇ ಸತ್ವೇದ, ಅದುವೇ ಪ್ರಾರ್ಥನೆಯ ಶಕ್ತಿ. ಇದು ಒಂದೇ ಕೆಲಸ. ಇದು ಸೈನಿಕರಲ್ಲಿ ಗನ್ ಇರಬಹುದು, ನಿನ್ನ ಕೈಯಲ್ಲಿ ಕತ್ತಿ ಕೊಟ್ಟಿದ್ದಾನೆ. ನೋಡ್ರಿ, ಇನ್ನೊಂದು ಅನೇಕರಲ್ಲಿ ಕತ್ತಿ ಇರ್ತದೆ, ಆದರೆ ನಿನ್ನ ಕತ್ತಿ ಕಾಣುವುದಿಲ್ಲ. ಇದು ಇಬ್ಬಾಯಿ ಕತ್ತಿ. ನೀನು ನಿಂತರೆ ಸಾಕು, ನಿನ್ನ ಸಂಗಡ ನಿನ್ನ ಜೊತೆಗೆ ಯುದ್ಧ, ನಿನ್ನ ವಿರೋಧಿಗಳ ಸಂಗಡ ಯುದ್ಧ ಮಾಡುವ ಕರ್ತನು ನಿನ್ನೊಂದಿಗಿರ್ತಾನೆ. ನಿನ್ನನ್ನು ಎದುರಿಸುವವರು ಯಾರು? ಈ ಭೂಲೋಕದಲ್ಲಿ ಸ್ವತಂತ್ರ ಪ್ರಜೆಯಾಗಿ ನೀನು ಜೀವಿಸಬೇಕು, ಅದರೊಳಗೆ ನಿಲ್ಲಬೇಕೆನ್ನುವ ಉದ್ದೇಶದಿಂದ ದೇವರಿಗೆ ಸ್ವತಂತ್ರ ಕೊಟ್ಟಿದ್ದಾನೆ. ಆ ಕೊಟ್ಟಿರುವಂತ ಸ್ವತಂತ್ರವನ್ನ ನೀನು ಕಳ್ಕೊಳ್ಳಬಾರದು ಎನ್ನುವಂತ ಉದ್ದೇಶ ಸೈನಿಕರು ಕಾಪಾಡ್ತಾ ಇರೋದು. ತಿರುಗಿ ಮತ್ತೊಂದು ಆವರ್ತಿ ನಮ್ಮ ದೇಶ ಬಂಧನಕ್ಕೊಳಗಾಗಬಾರದೆಂಬುದಾಗಿ ಕಾಯ್ತಾ ಇದ್ದಾರೆ. ಜ್ಞಾನವಿರುವ ಪ್ರತಿ ಪ್ರಜೆಯೂ ಕೂಡ ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆತ್ಮೀಯ ರೀತಿಯಿಂದ ಆಗ್ಬೋದು,
ಅಥವಾ ಪ್ರಜೆಯ ಅಥವಾ ಲೋಕದ ರೀತಿಯಿಂದ ಆಗಬಹುದು. ಉಳಿಸಿಕೊಳ್ಳುವ ಆ ಸ್ವತಂತ್ರವನ್ನು ಉಳಿಸಿಕೊಳ್ಳುವಂತ ಜವಾಬ್ದಾರಿಕೆ ನಮ್ಮ ಮೇಲಿದೆ, ಸಭೆಯ ಮೇಲಿದೆ, ನಿನ್ನ ಮೇಲೆ ಕೂಡ ಇದೆ. ಸ್ವತಂತ್ರ ಸಿಕ್ಕ ಮೇಲೆ ನಾವು ನೀನು ಪ್ರಜೆಗಳು ಹೇಗೆ ಜೀವಿಸಬೇಕು, ಹೇಗೆ ಜೀವಿಸಬಾರದು ಎಂಬುದಾಗಿ ಅದಕ್ಕೊಂದು ಶಾಸಕಾಂಗ, ರಾಜ್ಯಾಂಗ ಸಭೆಗಳು ಇವೆ, ಆಡಳಿತ ಮಂಡಳಿ ಕೂಡ ಇವೆ. ಅವು ನಿರ್ಣಯಿಸುತ್ತವೆ ಭಾರತದ ಪ್ರಜೆಯಾಗಿ ನೀನು ಹೇಗೆ ಇರಬೇಕು, ಹೇಗೆ ಇರಬಾರದು. ಆತ್ಮೀಯವಾಗಿ ಕೂಡ ದೇವರ ವಾಕ್ಯ ಪರಿಶುದ್ಧಾತ್ಮನು ಅರಸರುಗಳ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿ, ಶಿಷ್ಯರ ಮೂಲಕವಾಗಿ, ಕೃಷ್ಣನ ಮೂಲಕವಾಗಿ ಪರಲೋಕ ರಾಜ್ಯದ ಪ್ರಜೆಗಳು ಹೇಗಿರಬೇಕೆಂಬುದಾಗಿ ಧರ್ಮಶಾಸ್ತ್ರ ನಮ್ಮ ಮನದಲ್ಲಿಟ್ಟಿದ್ದಾನೆ. ನೋಡಿ, ಈ ಲೋಕದ್ದು ಅನುಸರಿಸಬೇಕು, ಪರಲೋಕ ರಾಜ್ಯವನ್ನು ಅನುಸರಿಸಬೇಕು. ಹಾಗಾಗಿ ಜ್ಞಾನೋಕ್ತಿಯಲ್ಲಿ ಹೇಳ್ತಾನೆ 3ನೇ ಅಧ್ಯಾಯ, ದೇವರ ದಯೆಯೂ ಇರಬೇಕು, ಮನುಷ್ಯನ ದಯೆಗೂ ಕೂಡ ಪಾತ್ರರಾಗಬೇಕು. ನೀತಿವಂತರಾಗಬೇಕಾದ್ರೆ ಇದು ಒಂದೇ ಹಿಡ್ಕೊಳ್ತೀನಿ ಅಂದ್ರೂ ಕೂಡ ಇಲ್ಲ. ದೇವರು ಎಲ್ಲವನ್ನ ನಮ್ಮ ಅಭಿವೃದ್ಧಿಗೋಸ್ಕರವಾಗಿ, ನಮ್ಮ ಒಳಿತಿಗಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ದೇವರು ಕೊಟ್ಟಂತ ಆ ಸ್ವತಂತ್ರದಲ್ಲಿ ಸರಿಯಾಗಿ ನಿಲ್ಲುವುದಕ್ಕೆ ಶಕ್ತರಾಗಬೇಕು. ಆ ಶಕ್ತಿಯನ್ನ ಮೊದಲು ತುಂಬಿದವರು ಯಾರು ಅಂದರೆ, ಆಗಿನ ಕಾಲದಲ್ಲಿ ಸುಮಾರು 1857ರಲ್ಲಿ ಸ್ವತಂತ್ರ ಪಡೆಯಬೇಕಾದರೆ ಮನೆಯಲ್ಲಿ ಕುಳಿತಂತ ತಾಯಂದಿರು, ಶಾಲೆಗಳಲ್ಲಿ ಬೋಧಿಸುವಂತ ಗುರುಗಳು, ಮಕ್ಕಳಲ್ಲಿ ಸ್ವತಂತ್ರ ಸಂಗ್ರಾಮದ ಕಿಚ್ಚನ್ನ ಹೊತ್ತಿಸಿದವರು. ಆಮೇಲೆ ನಮಗೆ ಎಷ್ಟೋ ವರ್ಷಗಳಾದ ಮೇಲೆ ಸ್ವತಂತ್ರ ದೊರಕಿದೆ. ನೋಡ್ರಿ, ಪರಲೋಕ ರಾಜ್ಯದ ಕಿಚ್ಚನ್ನು ಕೂಡ ಅರಸರುಗಳು, ಪ್ರವಾದಿಗಳು, ಯೇಸು ಸ್ವಾಮಿ, ಶಿಷ್ಯರು ಕೂಡ ಆ ಪರಲೋಕ ರಾಜ್ಯದ ಕಿಚ್ಚನ್ನ, ಆ ಬೆಳಕನ್ನ ಹೃದಯದಲ್ಲಿ ಬೆಳಗಿಸುವ ಹಾಗೆ ಮಾಡಿದರು. ಅದಕ್ಕೋಸ್ಕರವಾಗಿ ಇಷ್ಟು ಜನ ಈ ಭಾರತಖಂಡದಲ್ಲಿ ಕೂಡ ಸಗಟಳಾಗಿ ನಿಂತಿದೆ. ಒಂದಲ್ಲ, ಎರಡಲ್ಲ, 12 ಜನ ಕಳಿಸಲ್ಪಟ್ಟವರು. ಕೋಟಿಗಟ್ಟಲೆ ಜನರು, ಬಿಲಿಯನ್ ಗಟ್ಟಲೆ ಜನರು ಪ್ರಪಂಚದಲ್ಲಿ ಕ್ರೈಸ್ತರಾಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಲ್ಲಿ ತೊಳೆಯಲ್ಪಟ್ಟು ಸ್ವತಂತ್ರ ಪ್ರಜೆಗಳಾಗಿ ಜೀವಿಸ್ತಾ ಇದ್ದಾರೆ. ದಟ್ ಈಸ್ ಗ್ರೇಟ್. ನೋಡಿ, ಹೊಂದಿರುವಂತ ಆ ಸ್ವತಂತ್ರವನ್ನ ಒಂದು ಸಾರಿಯಂತೆ ಇಸ್ರೇಲಿಯರು ಏನ್ ಮಾಡಿದ್ದಾರೆ? ನ್ಯಾಯಸ್ಥಾಪಕರ 2ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ, ನಾನು ಮುಕ್ತಾಯ ಮಾಡ್ತೇನೆ, ಟೈಮ್ ಆಗ್ತಾ ಇದೆ. ನ್ಯಾಯಸ್ಥಾಪಕರ 2ನೇ ಅಧ್ಯಾಯ 10ನೇ ವಚನದಲ್ಲಿ, ಸ್ವತಂತ್ರವನ್ನು ಹೊಂದಿ ದೇವರು ಕೊಟ್ಟಂತ ಸ್ವತಂತ್ರವನ್ನು ಕಣ್ಣಾರೆ ಕಂಡು ಅನುಭವಿಸಿದವರು ಅಂದ್ರೆ ಪಿತೃಗಳು ಮರಣದ ಬಳಿಕ ಹೇಳ್ತದೆ, ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು, ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಅಂದ್ರೆ ದೇವರು ಕೊಟ್ಟ ಸ್ವತಂತ್ರವನ್ನ ದುರುಪಯೋಗ ಮಾಡಿಕೊಳ್ಳುವ ಒಂದು ಸಂತಾನವು ಹುಟ್ಟಿತು. ಅಂದ್ರೆ ಸ್ವತಂತ್ರವನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ಒಂದು ಸಂತಾನವು ಹುಟ್ಟಿತು ಎಂಬುದಾಗಿ ಹೇಳ್ತಾರೆ. ಹಾಗೆ ಹುಟ್ಟಿಕೊಂಡಿದ್ದರಿಂದ ನೋಡಿ, ಸ್ವತಂತ್ರ ಹುಟ್ಟಿದಾಗ ಅದನ್ನ ಉಪಯೋಗಿಸಿದ್ರು ಯಾರು? ನಮ್ಮ ಪಿತೃಗಳು. ಅದಾದ ನಂತರ ಅವರೆಲ್ಲರೂ ಸತ್ತು ಪಿತೃಗಳ ಬಳಿಗೆ ಸೇರಿದ್ರು. ಆ ಬಳಿಕ ಬಂದರು. ಆ ಮುಂದೆ ಹೇಳ್ತಾರೆ, ವಿಗ್ರಹಾರಾಧನೆಗಳನ್ನೆಲ್ಲ ಮಾಡ್ತಾರೆ. ಮಾಡಿದ ಬಳಿಕ ಈ ಸ್ವತಂತ್ರವನ್ನು, ದೇವರು ಕೊಟ್ಟಂತ ಸ್ವತಂತ್ರವನ್ನು ದುರುಪಯೋಗ
ಒಪ್ಪಿಸಿಕೊಂಡ ನಂತರ ನೋಡ್ರಿ ಅವರಿಗೆ ಬಂದಂತ ಆಸ್ತಿ ಏನಂದ್ರೆ ಅದೇ 2ನೇ ನ್ಯಾಯಶಾಸ್ತ್ರ 2ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಯೆಹೋವನು ತಾನು ಮೊದಲೇ ಆಣೆಯಿಟ್ಟು ಹೇಳಿದಂತೆ ಎಲ್ಲಿ ಹೋದರೂ ಆತನ ಕೈ ಅವರಿಗೆ ವಿರೋಧವಾಗಿಯೇ ಇತ್ತು, ಅವರಿಗೆ ಬಹು ಸಂಕಟವಾಯಿತು. ಯಾಕೆ? ಇಸ್ರಾಯೇಲರಿಗೆ ಯಾವ ಹಸ್ತವು ಅವರನ್ನು ಬಿಡುಗಡೆ ಮಾಡಿತು, ಯಾವ ಹಸ್ತವು ಕಾನಾನ್ ದೇಶವನ್ನ ಅವರಿಗೆ ಸ್ವತಂತ್ರವನ್ನು ಒದಗಿಸಿಕೊಟ್ಟು ಕಾನಾನ್ ದೇಶವನ್ನ ಸೇರಿಸಿತು, ದೇವರು ಕೊಟ್ಟಂತ ಸ್ವತಂತ್ರದಲ್ಲಿ ನಿಲ್ಲದೆ ಹೋದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿ ಎಚ್ಚರ, ಒಂದು ವೇಳೆ ನಿಲ್ಲದೆ ಹೋದರೆ ದೇವರ ಹಸ್ತವೇ ವಿರೋಧವಾಗಿ ನಿಲ್ತಾರೆ. ಕಾಪಾಡುವ ದೇವರ ವಿರೋಧವಾಗಿ ನಿಂತರೆ ಏನಾಗುತ್ತೆ ನನ್ನ ನಿನ್ನ ಗತಿ? ಒಂದು ಸಾರಿ ಆಲೋಚನೆ ಮಾಡಿ. ಅಂತಹ ಸಂಕಟಕ್ಕೆ ಇಸ್ರಾಯೇಲರು ಒಳಗಾದರು. ಅಂತ ಪರಿಸ್ಥಿತಿಗೆ ಅವರು ಒಳಗಾದರು. ದೇವರು ಇಸ್ರಾಯೇಲರಿಗೆ ವಿರೋಧವಾಗಿ ನಿಂತ ಸಮಯಗಳು ಇವೆ. ಈ ದಿನ ಕರ್ತನು ನೀವೆಲ್ಲರನ್ನು ಆಶೀರ್ವದಿಸಲಿ. ಭಾರತಕ್ಕೂ ಸ್ವತಂತ್ರ ಭಾರತದ ಪ್ರಜೆಗಳಾಗಿರುವಂಥ ನಿಮ್ಮೆಲ್ಲರಿಗೆ ಶುಭ ಉಂಟಾಗಲಿ. ಕರ್ತನು ಕೊಟ್ಟಂತ ಸ್ವತಂತ್ರದಲ್ಲಿ ಸ್ಥಿರವಾಗಿ ನಿಲ್ಲೋಣ. ಆತನ ಆಶೀರ್ವಾದವನ್ನು ಹೊಂದಿ ಅದರಲ್ಲಿ ನಿಂತುಕೊಂಡರೆ ನನ್ನನ್ನು ನಿನ್ನನ್ನು ಎದುರಿಸುವವರು ಯಾರಿಲ್ಲ. ನಮ್ಮ ಭಾರತ ದೇಶವನ್ನು ಕರ್ತನು ಆಶೀರ್ವದಿಸಲಿ. ಗಾಳಿ, ನೀರು, ಜಲ, ಬೆಳಕು ಇವುಗಳನ್ನು ಆಶೀರ್ವದಿಸಿ, ಭೂಮಿಯನ್ನು ಆಶೀರ್ವದಿಸಿ, ನನ್ನನ್ನು ನಿನ್ನನ್ನು ಕರ್ತನು ಆಶೀರ್ವದಿಸಿ ನಾವೆಲ್ಲರೂ ಅಭಿವೃದ್ಧಿ ಹೊಂದಿ ನಮ್ಮ ದೇಶವು ಕೂಡ ಸ್ವತಂತ್ರ ದೇಶದಲ್ಲಿ ಬದುಕುವ ಪ್ರತಿ ಪ್ರಜೆಯೂ ಕೂಡ ದೇಶಭಕ್ತಿಯಲ್ಲಿ ಜೀವಿಸಿ ನಮ್ಮ ದೇಶವನ್ನು ಬೆಳಗಿಸುವ, ಪ್ರಗತಿಗೆ ನಡೆಸುವ ಸ್ವತಂತ್ರ ದೇಶದ ಪ್ರಜೆಗಳಾಗಿ ಜೀವಿಸೋಣ. ಕರ್ತನು ನಿಮ್ಮೆಲ್ಲರೊಂದಿಗಿರಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕೊಟ್ಟಿರ್ತಕ್ಕಂಥ ವಾಕ್ಯಕ್ಕಾಗಿ ಸ್ತೋತ್ರ. ನೀನು ಸ್ವತಂತ್ರದಲ್ಲಿ ಇರುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಬಿಡುಗಡೆ ಮಾಡಿದೆ. ನೀನು ಕೊಟ್ಟಂತಹ ಸ್ವತಂತ್ರದಲ್ಲಿ ಸ್ಥಿರವಾಗಿ ನಿಲ್ಲಲು ಬಲ ನೀಡು. ತಿರುಗಿ ಮತ್ತೊಂದು ಅವರತಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳದಂತೆ ಪರಿಶುದ್ಧಾತ್ಮನಿಂದ ನಮ್ಮೆಲ್ಲರನ್ನ, ನಮ್ಮ ದೇಶವನ್ನ ನೀನು ಕಾಪಾಡು. ಪ್ರಜೆಗಳನ್ನು ಕೂಡ ಕಾಪಾಡು, ಮಂತ್ರಿ ಮಂಡಲಗಳನ್ನು ಕೂಡ ಕಾಪಾಡು. ನೀನು ಅಧಿಕಾರವನ್ನು ಕೊಟ್ಟಿದ್ದಿ. ಆ ಅಧಿಕಾರಿಗಳ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಎಲ್ಲ ಮಂತ್ರಿ ಮಂಡಲಗಳ ಮೇಲೆ ನಿನ್ನ ಆಶೀರ್ವಾದವಿರಲಿ. ಇಡೀ ದೇಶದಲ್ಲಿರುವ ಪ್ರತಿ ಪ್ರಜೆಯನ್ನ ಪ್ರೀತಿಸಿ ಜನರ ಸೇವೆ ಮಾಡಲು ಅವರನ್ನು ಆಶೀರ್ವದಿಸು. ದೇಶವನ್ನ ಪ್ರಗತಿಗೆ ನಡೆಸಲು ಆಶೀರ್ವದಿಸು. ನಮ್ಮ ಸಭೆಯ ಕುಟುಂಬ ಮಕ್ಕಳನ್ನು ಕೂಡ ಅಭಿವೃದ್ಧಿಯ ಪಥದೆಡೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿಯವರೆಗೂ ಮಾನ್ಯ DSIN ಅವರು ದೇವರು ನಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ನಾವು ಕಾಪಾಡಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತೆ ನಮಗೆ ಎಚ್ಚರಿಕೆಯ ಕರೆಯನ್ನ ದೇವರ ವಾಕ್ಯದ ಮೂಲಕವಾಗಿ ಉತ್ತಮವಾಗಿ ದೈವ ಸಂದೇಶವನ್ನು ತಂದಿರುವಂತ ಮಾನ್ಯ DSIN ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ನಾನು ವಂದಿಸುವಂತವನಾಗಿದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ನಾವು ವಾಕ್ಯದ ಪ್ರತಿಕ್ರಿಯೆಯೊಂದಿಗೆ ಈ ಪರಿಶುದ್ಧ ಆರಾಧನೆಯ ಕಾಣಿಕೆಗಳನ್ನು ನಾವು ಕೂಡಿಸುವ ಹಾಗೆ ಕೀರ್ತನೆಗಳಲ್ಲಿ 19ನೆಯ ಕೀರ್ತನೆ ಅದರ ಮೊದಲನೇ ಮತ್ತು ಕೊನೆಯ ಚರಣವನ್ನು ನಾವು ಹಾಡಿಕೊಳ್ಳೋಣ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನ್ನೇ. ಇದನ್ನು ಹಾಡುವಾಗ ಪರಿಶುದ್ಧ ಆರಾಧನೆಯ ಕಾಣಿಕೆಯು ಕೂಡಿಸಲಾಗುತ್ತದೆ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನ್ನೇ.
ಗೋರ್ಪಡೆಯವರು ಜನ್ಮದಿನದ ನಿಮಿತ್ತವಾಗಿ 1,000 ರೂಪಾಯಿಗಳನ್ನು ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ್ದಾರೆ. ತಂದೆಯಾದ ದೇವರು ಅವರನ್ನು ಮತ್ತು ಅವರ ಮುಂದಿನ ಭವಿಷ್ಯತ್ತಿನ ದಿನಗಳನ್ನು ಕೂಡ ಆಶ್ರಯಿಸಲಿ ಮತ್ತು ಅವ್ರ ಕುಟುಂಬ ಮಕ್ಕಳನ್ನು ಕೂಡ ಆಶ್ರಯಿಸಲಿ. ಮತ್ತು ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ತಂದಿರುವಂತಹ ಕಾಣಿಕೆಗಳನ್ನು ಕರ್ತನ ಪ್ರತಿಷ್ಠಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸುವ ವಿಷಯಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣ ಆಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತೇವೆ. 75ನೇ ಸ್ವತಂತ್ರ ದಿನೋತ್ಸವದ ಈ ಸುಂದರವಾದಂಥ ಈ ಪಕ್ಷಿವಾದಂಥ ಭಾನುವಾರದಲ್ಲಿ ನಮ್ಮೆಲ್ಲರೂ ಸೇವೆ ಮಾಡಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸಿ ಸಂತೋಷಪೂರ್ವಕವಾಗಿ ನಿನಗೆ ಕಾಣಿಕೆಗಳನ್ನು ಸಮರ್ಪಿಸುವಂತ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಕಾಣಿಕೆಗಳನ್ನು ಸ್ವೀಕರಿಸು, ಪ್ರತಿಷ್ಠೆ ಮಾಡು. ಯಾವ ಕೆಲಸಕ್ಕಾಗಿ ಅಪೇಕ್ಷಿಸಲ್ಪಟ್ಟಿದೆ ಆ ಕೆಲಸವನ್ನು 30 ವರ್ಷದಷ್ಟು ಬಲಪಡಿಸುವಾಗ ಆಶೀರ್ವದಿಸು. ಇವರ ಮನೆಗಳಲ್ಲಿ ಕೂಡ ಇವರ ಅನ್ನಪಾನಗಳನ್ನು ಆಶೀರ್ವದಿಸು. ನಿತ್ಯ ಸೌಭಾಗ್ಯ, ಆರೋಗ್ಯ ಕೊಡು, ಬಲ ನೀಡು. ಇಡೀ ನಮ್ಮ ದೇಶವನ್ನು ಕರೋನಾ ವೈರಾಣುವಿನಿಂದ ಬಿಡುಗಡೆ ಮಾಡು. ಮಾತ್ರವಲ್ಲ, ನೀನೇ ನಮ್ಮ ದೇಶದ ಆರೋಗ್ಯದಾಯಕನಾಗಿ, ಆಮೇಲೆ ಇಸ್ರೇಲರ ಆರೋಗ್ಯದಾಯಕನು ಇದು ನಮ್ಮ ದೇಶದ, ನಮ್ಮ ಪ್ರಪಂಚದ ಆರೋಗ್ಯದಾಯಕನಾಗಿ ನೀನು ಶಾಂತಿ, ಸಮಾಧಾನ, ಆರೋಗ್ಯವಿರುವುದು ಪ್ರತಿಯೊಬ್ಬರಿಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ನಡೆಸುವಿಕೆ, ಶಾಂತಿ, ಸಮಾಧಾನ ನೀನು ಕೊಟ್ಟಂತ ಸ್ವತಂತ್ರದಲ್ಲಿ ಸ್ಥಿರವಾಗಿ ನಿಲ್ಲಲು ಆತ್ಮನ ಮೂಲಕವಾಗಿ ಯುಗಾಂತರಗಳವರೆಗೆ ಇಡೀ ಸಭೆಯನ್ನು ಕಾಯ್ದು ಕಾಪಾಡಿ. ಆಮೆನ್.